ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ವಿತರಣೆ ಮಾಡುವಂತಹ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಖರೀದಿ ಮಾಡಿ ಮಾರಾಟ ಮಾಡುವ ಮಾರಾಟಗಾರರ ಹಾವಳಿ ಈಗ ಜೋರಾಗಿದೆ. ಸುಮಾರು 1 ತಿಂಗಳ ಒಳಗೆ 5 ರಿಂದ 6 ಪ್ರಕರಣಗಳು ನಗರದ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ, ಪತ್ರಕರ್ತರು ಹಾಗೂ ನಗರಸಭಾ ಸದಸ್ಯರ ಮೇಲೆ ಹಲ್ಲೆಗಳಾಗಿವೆ. ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವ ಪ್ರಭಾವಿ ವ್ಯಕ್ತಿ ಆಗಿದ್ದರಿಂದ ಕಠಿಣ ಕ್ರಮ ಜರುಗಿಸಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ವ್ಯಕ್ತಿಯನ್ನ ಗಡಿಪಾರು ಮಾಡಬೇಕು ಹಾಗೂ ತಾಲೂಕು ಮತ್ತು ನಗರದಲ್ಲಿ ಶಾಂತಿ ಕಾಪಾಡಬೇಕು ಎಂದು ತಾಲೂಕು ಜನತೆ ಆಗ್ರಹಿಸಿದ್ದಾರೆ. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಈ ದಿನ ಬೆಳಗ್ಗೆ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ತಮಗೆ ಸವಿಸ್ತರವಾದ ಮಾಹಿತಿ ಇದೆ ಅಂತ ಭಾವಿಸ್ತೀನಿ. ಅದೇ ವಿಚಾರವಾಗಿ ನಾವು ಇವತ್ತು ಮಾನ್ಯ ತಹಶೀಲ್ದಾರರಿಗೆ ಈ ನಡೆದಿರ್ತಕ್ಕಂಥ ಕ್ರಮದ ಬಗ್ಗೆ ಒಂದು ಸೂಕ್ತ ಕಾನೂನಿನ ಕ್ರಮ ತಗೋಬೇಕು. ಆಗಿರ್ತಕ್ಕಂಥ ಹನುಮಂತಪ್ಪ ಅವರಿಗೆ ಆಗಿರ್ತಕ್ಕಂಥ ಇದ್ರ ಮೇಲೆ ಅವರು ಒಂದು ಕಾನೂನು ಕಠಿಣ ಕ್ರಮ ತಗೋಬೇಕು. ಯಾರು ಹಲ್ಲೆ ಮಾಡಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾರೋ ಒಬ್ಬರು ಜನಪ್ರತಿನಿಧಿಯಾಗಿ ಅವರೊಂದು ಸ್ಪಂದನೆ ಮಾಡಿ ಏನೋ ಮಾತಾಡಕ್ಕೆ ಹೋಗಿದ್ದಾರೆ. ಅದೇ ವಿಚಾರಕ್ಕೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇವತ್ತು ಭಾಳ ಖಂಡನೀಯ ವಿಚಾರ. ಆ ವಿಚಾರವಾಗಿ ನಾವು ತಹಶೀಲ್ದಾರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಏನಂದರೆ ಮಾನ್ಯ ತಹಶೀಲ್ದಾರರು ಹರಿಹರ ತಾಲೂಕು ಹರಿಹರ ವಿಷಯ ಅಕ್ರಮವಾಗಿ ಪಡಿತರ ಅಕ್ಕಿ ಹಾಗೂ ರಾಗಿಯನ್ನು ಸಾಗಣೆ ತಡೆಯಲು ಹೋಗಿದ್ದ ನಗರಸಭೆ ಸದಸ್ಯ ಹನುಮಂತಪ್ಪ ಅವರ ಮೇಲೆ ಹಲ್ಲೆ. ಹರಿಹರ ನಗರದ ಆಶ್ರಯ ಬಡಾವಣೆಯಲ್ಲಿ ಬರುವಂಥ ಶ್ರೀ ಶಕ್ತಿ ಜಯದೇವಿ ಮಹಿಳಾ ಮಂಡಳಿ ಪಡಿತರ ವಿತರಣಾ ಕೇಂದ್ರ ಮಾಲೀಕ ಸೊಸೈಟಿ ಟಿ ಹನುಮಂತಪ್ಪ ಹಾಗೂ ಅವರ ಹೆಂಡತಿಯಾದ ಶಾರದಮ್ಮ ಇಬ್ಬರೂ ಸೇರಿ ಅಕ್ರಮವಾಗಿ ಸಾರ್ವಜನಿಕರಿಗೆ ನೀಡಬೇಕಾದ ಅಕ್ಕಿ ಹಾಗೂ ರಾಗಿಯನ್ನು ವಾಹನದಲ್ಲಿ ಸಾಗಣೆ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ನಗರಸಭೆ ಬಿಜೆಪಿ ಸದಸ್ಯ ಆಟೋ ಹನುಮಂತಪ್ಪ ಹಾಗೂ ಸ್ಥಳೀಯರು ತಡೆಯಲು ಹೋಗಿದ್ದಕ್ಕೆ ನಗರಸಭೆ ಬಿಜೆಪಿ ಸದಸ್ಯ ಆಟೋ ಹನುಮಂತಪ್ಪ ಅವರ ಮೇಲೆ ಸೊಸೈಟಿ ಮಾಲೀಕ ಡಿ ಹನುಮಂತಪ್ಪ ಹಾಗೂ ಅವರ ಹೆಂಡತಿಯಾದ ಶಾರದಮ್ಮ ಇಬ್ಬರು ಸೇರಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೆಳಗ್ಗೆ ಸರ್ ಹಿಂಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾರೆ. ಫೋನ್ ಮಾಡಿದೆ ಮತ್ತು ಫುಡ್ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದೆ, ನಮ್ಮ RIಗೂ ಕೂಡ ಫೋನ್ ಮಾಡಿ ಯಾರು ಈ ಅಕ್ರಮ ಸಾಗಾಣಿಕೆ ಮಾಡ್ತಿದ್ದಾರೆ, ದಾಸ್ತಾನು ಮಾಡಿ ಕಂಡಿದ್ದಾರೋ ಅಥವಾ ಏನಿದೆ ಅದನ್ನು ಇಮಿಡಿಯೇಟ್ಲಿ ಹೋಗಿ ಅಟೆಂಡ್ ಮಾಡಿ ಅವ್ರ ಮೇಲೆ FIR ಹಾಕಿ ಕೇಸ್ ಮಾಡಿರ್ತಾರೆ. ಇಲ್ಲೇನು ಜಪ್ತಿ ಮಾಡಿದ್ದಾರೆ, ಜಪ್ತಿ ಮಾಡಿ ಅದನ್ನು ಮುಂದೆ EC ಆ್ಯಕ್ಟ್ ಮಾಡೋಕ್ಕೆ ಕ್ರಮ ತಗೊಳಕ್ಕೆ ನಾನು ಹೇಳಿದ್ದೀನಿ. ಅದು ಇವತ್ತು ಕೇಸ್ ಆಗುತ್ತೆ, ಅವ್ರ ಮೇಲೆ ಕ್ರಮ ತೊಗೊತಾರೆ. ಬಟ್ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ಆಮೇಲೆ ಗೊತ್ತಾಯಿತು. ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಯಾರಿಗೂ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಅವರು ವೈಯಕ್ತಿಕವಾಗಿ ಅವರು ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಅಕ್ರಮ ಸಾಗಾಟ ಏನಿದೆ ಅಲ್ಲ, ಪಡಿತರ ಸಾಗಾಟಕ್ಕೆ ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಯ್ತು. ನಾನು ಬೆಳಗ್ಗೆ ಅವ್ರು 5 ಗಂಟೆಗೆ ಫೋನ್ ಮಾಡಿದ್ರು, 5 ಗಂಟೆಗೆ ಫೋನ್ ಎತ್ತಿ ಸಂಬಂಧಪಟ್ಟ ಸಿರಿಸ್ದಾರು RIಗೆ ಎಲ್ಲರಿಗೂ ಆ್ಯಕ್ಷನ್ ಆಗಿದೆ. ಹಾಗೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ನನಗೆ ದುಡಿಯೋಕ್ಕೆ ಆಗೋಕ್ಕೆ ಶಕ್ತಿಯೂ ಇಲ್ಲ. ಈಗ ಅವನ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ನನ್ನ ದುಡಿಮೆ ನಿಂತ್ಕೊಂಡಿದೆ, ಈಗ ದುಡಿಯೋಕೆ ಆಗ್ತಿಲ್ಲ. ಈ ಅಕ್ಕಿ ವಿಚಾರದಲ್ಲಿ ಇದು 2ನೇ ಟೈಮು ಅಂತ. ಇದು 2ನೇ ಟೈಮು. ಹೋದ್ಸಲಿನೂ ಫುಡ್ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿ 3 ಆನ್ ಸ್ಪಾಟಿಗೆ ಸೀಸ್ ಮಾಡಿಸಿದ್ವಿ. ಅದನ್ನು FIR ಮಾಡ್ತೀವಿ ಅಂತ ಫುಡ್ ಇನ್ಸ್ಪೆಕ್ಟರ್ ಹೇಳಿದ್ರು. ಅದನ್ನು ಕೇಸ್ ಮಾಡಿಲ್ಲ, FIR ಮಾಡಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಫುಡ್ ಇನ್ಸ್ಪೆಕ್ಟರ್. ಆದ್ರೂ ಇವಾಗಲೂ ಈ ರೀತಿ ನಿನ್ನೆ ಅವ್ರಿಗೆ ಫೋನ್ ಮಾಡಬೇಕು ಅನ್ನೋ ತಕ್ಷಣವೇ ಇವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನೀವು ಏಕಾಂಗಿ ಹೋಗಿದ್ರಾ? ನಿಮ್ಮ ಜೊತೆಗೆ ಪಾಪಟ್ಟಿದ್ರು? 3 ಜನ ಇದ್ರು ನನ್ನ ಜೊತೆ. ಅವ್ರಿಗೇನಾರ ಅವ್ರಿಗೂ ಪ್ರಯತ್ನ ಪಟ್ಟರು, ಚಾಕು ತೋರಿಸಿ ಕೊಲೆ ಬೆದರಿಕೆ ಹಾಕಿ ಅವ್ರಿಗೂ ಇದು ಮಾಡೋಕ್ಕೆ ಬಂದರು. ಅವ್ರನ್ನ ಕರ್ಕೊಂಡು ನಾನು ಜೊತೆ